ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವಿತಾ ರವಿಕುಮಾರ್ ಅಂತ. ನಾನು ಅಗ್ನಿವಂಶ ಕ್ಷತ್ರಿಯ ತಿಗಳ ಯೂತ್ ಫೋರ್ಸ್ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿಲ್ಲಿ ಸೇರಿರೋ ವಿಷಯ ಏನಂದರೆ, ಮೊದಲಿಗೆ ಕರ್ನಾಟಕ ಸರ್ಕಾರದಿಂದ ನಮ್ಮ ತಿಗಳ ಅಭಿವೃದ್ಧಿ ನಿಗಮ ಮಂಡಳಿಗೆ ಎಲ್ ಎ ಮಂಜುನಾಥ್ ಅವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರೋದು, ಅದ್ರ ಬಗ್ಗೆ ನಮಗೆಲ್ರಿಗೂ ಅಸಮಾಧಾನ ಇದೆ. ಯಾಕೆ ಅಂದರೆ ನಮ್ಮ ಅಗ್ನಿವಂಶ ಕ್ಷತ್ರಿಯರ ಪ್ರಮುಖರಿಗೆ ಯಾರಿಗಾದರೂ ಒಬ್ಬರಿಗೆ ಕೊಡ್ಬೋದಾಗಿತ್ತು. ಅಗ್ನಿವಂಶ ಕ್ಷತ್ರಿಯರೇ ಯಾಕೆ ಅಂದರೆ, ನಮ್ಮ ಅಗ್ನಿವಂಶದವರು ತುಮಕೂರು ಭಾಗದಲ್ಲಿ 2 ಸಲ ಅದ್ಧೂರಿಯಾಗಿ ಸಮಾವೇಶನ ಮಾಡಿದ್ರು. ಆ ಸಮಾವೇಶದಲ್ಲಿ ಪತ್ರ ಅಂದರೆ ಏನಂದರೆ ರಿಕ್ವೆಸ್ಟ್ ಇಟ್ಟಿದ್ದು 2 ವಿಷಯಗಳು. ಮೊದಲಿಗೆ ಅಗ್ನಿಬನ್ನಿ ದೇವರಾಯ ಜಯಂತಿ ಮತ್ತು ತಿಗಳ ನಿಗಮ ಮಂಡಳಿ ಬಗ್ಗೆ. ಅದು 2 ಒಟ್ಟಿಗೆ ನಾವು ರಿಕ್ವೆಸ್ಟ್ನ ಸಲ್ಲಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸರ್ ಅವರಿಗೆ. ಅವರು ಹಂತವಾಗಿ 2ಕ್ಕೂ ಒಪ್ಪಿಗೆ ಸೂಚಿಸಿದ್ರು. ಅದನ್ನೇ ಮುಂದುವರೆದ ಭಾಗವಾಗಿ ಇಂದಿನ ಸಿದ್ದರಾಮಯ್ಯ ಅವರ ಸರ್ಕಾರ ಅದನ್ನು ಮುಂದುವರಿಸಿ ಎಲ್ ಎ ಮಂಜುನಾಥ್ ಅವ್ರಿಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಏನಂದರೆ ನಮ್ಮ ಕರ್ನಾಟಕದಲ್ಲಿ ತಿಗಳ ಜಾತಿಯಲ್ಲಿ 3 ಪಂಗಡಗಳಿವೆ: ಅಗ್ನಿಕುಲ, ವೈನಿಕುಲ ಮತ್ತು ಶಂಭುಕುಲ. 3 ಪಂಗಡದವ್ರನ್ನ ಒಂದು ಕಡೆ ಕೇಳಿ ಡಿಸೈಡ್ ಮಾಡ್ಬೋದಾಗಿತ್ತೇನೋ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಅದಕ್ಕಾಗಿ ನಾನು ಅಸಮಾಧಾನ ಸೂಚಿಸ್ತೀನಿ. ಮತ್ತು ಇದಕ್ಕೆ ಬಿಟ್ಟು ಇನ್ನೊಂದು ಮುಖ್ಯವಾಗಿ ಏನಂದರೆ, ರಾಜೇಂದ್ರ ಅನ್ನೋ ವ್ಯಕ್ತಿ ನಮ್ಮ ಫೇಸ್ಬುಕ್ ಲೈವ್ ಬಂದು ನಮ್ಮ ತಿಗಳ ಜನಾಂಗ, ಅದರಲ್ಲೂ ನಮ್ಮ ಅಗ್ನಿಕುಲದವ್ರ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ್ದಾರೆ. ನನ್ನದೇ ಬೈಕು, ನನ್ನದೇ ಗಾಡಿ, ನನ್ನದೇ ಏರೋಪ್ಲೇನು, ಕಾರು ನಮ್ಮದೇ, ಐಷಾರಾಮಿ ಹೋಟ್ಲು, ಊಟ, ಅಗ್ನಿವಂಶದವರು ಏನು ಸಮಾವೇಶ ಮಾಡಿದ್ದಾಗಿರ್ಬೋದು, ಅಗ್ನಿಬನ್ನಿ ದೇವರಾಯ ಜಯಂತಿಗಳಾಗಿರ್ಬೋದು, ಯಜ್ಞ ಯಾಗಾದಿಗಳಾಗಿರ್ಬೋದು, ನಮ್ಮಲ್ಲಿ ಎಲೆಕ್ಷನ್ ಕಾಂಪೀಟ್ ಮಾಡಿ ಗೆದ್ದಿರೋದಿರ್ಬೋದು, ಪ್ರತಿಯೊಂದು ಎಲ್ಲ ನಮ್ಮದೇ ಅನ್ನೋ ಒಂದು ನಮ್ಮಿಂದನೇ ಆಯಿತು ಅನ್ನೋ ಹಾಗೆ ರಾಜೇಂದ್ರ ಅವರು ಹಗ್ಲಗನ್ಸು ಕಂಡುಬಿಟ್ಟಿದ್ದಾರೆ. ಹಗ್ಲಗನ್ಸು ಕಂಡು ಅದರಿಂದ ಅದೇ ಇದರಲ್ಲಿ ಲೈವ್ ಬಂದ್ಬಿಟ್ಟು ನಮ್ಮ ಅಗ್ನಿವಂಶ ಕುಲದವ್ರ ಬಗ್ಗೆ ಮತ್ತು ನಮ್ಮ ಲೀಡರ್ಗಳ ಬಗ್ಗೆ ಹಗುರವಾಗಿ ಮಾತಾಡಿ ಲೈವ್ ಮಾತಾಡಿದ್ದಾರೆ. ಲೈವಲ್ಲಿ ಎಲ್ಲನೂ ನಮ್ಮಿಂದನೇ ಅನ್ನೋ ವಿಷಯಗಳು ಹಗ್ಲಗನ್ಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡಿದ್ದಾರೆ. ನನಗೆ ಎಲ್ಲ ಲೀಡರ್ಸು ಪರಿಚಯ ಇದ್ದಾರೆ ಅಂತ ಹೇಳ್ಕೊಂಡು ಅವರೇ ಎಲ್ಲ ಸುಳ್ಳು ಸೃಷ್ಟಿ ಮಾಡಿಕೊಂಡು ಇವ್ರ ಬಗ್ಗೆ ಇವರೇ ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ. ಅದು ಇವ್ರು ಪ್ರಚಾರ ಮಾಡ್ಕೊಳ್ಳೋಕ್ಕೆ ನಮ್ಮ ಸಮುದಾಯನ ಬಳಸ್ಕೊಂಡಿದ್ದು ನಿಜವಾಗ್ಲೂ ಇದು ಖಂಡನೀಯ. ತಿಗಳ ಅಭಿವೃದ್ಧಿ ಮಂಡಳಿ ಮತ್ತು ಅಗ್ನಿಬನ್ನಿ ದೇವರಾಯ ಯಾವುದೋ ಒಂದು ಪತ್ರದ ಮೂಲಕ ಆಗೋಗುತ್ತಾ ಅನ್ನೋ ಪ್ರಶ್ನೆ ಕೇಳ್ತಿರಲ್ಲ ನೀವು. ಮತ್ತು ಸರ್ಕಾರಕ್ಕೆ ನಾವು ಏನಾದರೂ ಮನವಿ ಸಲ್ಲಿಸಬೇಕಾದ್ರೆ ಪತ್ರದ ಮೂಲಕನೇ ತಾನೇ, ಪತ್ರ ಬರದೇ ತಾನೇ ಸಲ್ಲಿಸಬೇಕು ಮನವಿನ. ಮತ್ತು ನಿಮ್ಮ ಪ್ರಕಾರ ಏನು ಟೆಲಿಪತಿಯಿಂದ ಆಗೋಯ್ತಾ, ಅಥವಾ ನೀವೇನಾದರೂ ಪಾರಿವಾಳನ ಕಳಿಸಿ ನೀವು ಸಂದೇಶನ ರವಾನೆ ಮಾಡಿಬಿಟ್ರಾ ಸರ್? ಸರ್ಕಾರ ನಿಮಗೆ ಇದು ಮಾಡಿಕೊಡೋಕ್ಕೆ ಕೆಲಸಗಳನ್ನ ಲೈವ್ ಬಂದು ಯಾರಿಗೋ ಔಷಧಿ ಕೊಡ್ತೀನಿ ಅಂತ ಹೇಳಿ ನೀವೇ ಔಷಧಿ ತೊಗೊಂಡು ನೀವೇ ಹಗ್ಲುಗನ್ಸ್ಕೊಂಡು ಲೈವ್ ಬಂದು ಅದರಲ್ಲಿ ನಮ್ಮ ತಿಗಳ ಸಮುದಾಯದ ಅಗ್ನಿವಂಶ ಕುಲದ ಬಗ್ಗೆ ಆಗಿರ್ಬೋದು, ನಮ್ಮ ಮುಖಂಡರುಗಳ ಬಗ್ಗೆ ಆಗಿರ್ಬೋದು ಹಗುರವಾಗಿ ಮಾತಾಡಿದ್ದೀರಾ. ಸುಳ್ಳಿನ ಸುರಿಮಳೆನೇ ಸುರಿಸ್ಬಿಟ್ಟಿದ್ದೀರಾ, ಆಪಾದನೆಗಳನ್ನ ಮಾಡಿದ್ದೀರಾ. ಸಮಾಜಕ್ಕೆ ನೀವು 5 ಲಕ್ಷ ಕೊಟ್ಟಿದ್ರೆ ನಾವು 50 ಲಕ್ಷ ಕೊಟ್ಟಿದ್ದೀವಿ ಸಮಾಜಕ್ಕೋಸ್ಕರನೇ. ನಿಮಗೂ ಏನಾದರೂ ಅವಶ್ಯಕತೆ ಇದ್ದರೆ ಹೇಳಿ, ಅಕ್ಕಿ ಬೇಳೆ ದವಸ ಧಾನ್ಯಗಳೇನಾದರೂ ಅವಶ್ಯಕತೆ ಇದ್ದರೆ ಹೇಳಿ, ನಾವೇ ಮಹಿಳೆಯರೇ ಕಳಿಸ್ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಬ್ಯುಸಿ ಇದ್ದರೆ ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ನಿಮ್ಮ ಲೈವ್ಗೆ ಇಲ್ಲಿ ಯಾವುದೇ ತೂಕ ಇಲ್ಲ. ನಿಮಗೆ ಯಾವುದಾದ್ರೂ ವ್ಯಕ್ತಿ ಮೇಲೆ ನಿಮಗೆ ಅಸಮಾಧಾನ ಇದ್ದರೆ ಪರ್ಸ್ನಲ್ಲಾಗಿ ಆ ವ್ಯಕ್ತಿ ಬಗ್ಗೆ ಮಾತಾಡಿ, ಆ ವ್ಯಕ್ತಿ ಹತ್ರ ಮಾತಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಒಂದು ವ್ಯಕ್ತಿಗೋಸ್ಕರ ಇಡೀ ಸಮುದಾಯನ ನೀವು ಮಧ್ಯೆ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ? ಇದು ಖಂಡನೀಯ. ಒಬ್ಬ ವ್ಯಕ್ತಿ ಮೇಲೆ ನಿಮ್ಗೆ ಅಸಮಾಧಾನ ಇಟ್ಕೊಂಡು ಆ ವ್ಯಕ್ತಿ ಹೆಸರು ಹೇಳ್ಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಂಡು ಇಲ್ಲಿ ನೀವು ನಿಮ್ಮ ಪ್ರಚಾರನ ಕೊಡೋಕ್ಕೆ ನಮ್ಮ ಸಮುದಾಯನ ಬಳಸ್ಕೊಬೇಡಿ. ಇದು ಇನ್ನೊಂದು ಸಲ ಮತ್ತೆ ರಿಪೀಟ್ ಆದರೆ ನಾವು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡ್ತೀವಿ ಮತ್ತು ಮುತ್ತಿಗೆ ಹಾಕ್ತೀವಿ. ಇನ್ನೂ ಮಿತಿ ಮೀರಿದ್ರೆ ಅದು ಮುತ್ತಿಗೆ ಹಾಕೋದಂತೂ ಖಂಡಿತ. ಇನ್ನೊಂದು ಪ್ರಮುಖವಾದ ವಿಷಯ, ನೀವೇನೇ ಮಾಡಿದ್ರು ನಾವು 3 ಪಂಗಡಗಳು ನಾವು ಒಂದೇ, ನಾವು ಯಾವತ್ತಿದ್ರು ಅಣ್ಣ ತಮ್ಮಂದಿರೇ. ದಯವಿಟ್ಟು ನಿಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ನಮ್ಮನ್ನು ಬೇರೆ ಮಾಡೋ ದಾರಿನ ನೀವು ಹುಡುಕಬೇಡಿ. ನೀವು ಮತ್ತು ನಮ್ಮ ಸಂಘಟನೆಗಳು, ನಿಮ್ಮ ಕುಲದಲ್ಲಿ ಸಂಘಟನೆಗಳಿದೆಯಾ ಅಥವಾ ಸಂಘಗಳಿದೆಯಾ ಕೇಳೋಕ್ಕೆ ಅಂತ ಹೇಳಿದ್ದೀರಾ. ಬೇರೆ ಸಂಘಟನೆ ಸಮುದಾಯ ಬೇಡ. ನೀವು ದಯವಿಟ್ಟು ನಮ್ಮ ಯೂತ್ ಫೋರ್ಸ್ನ ಮಹಿಳಾ ಘಟಕಕ್ಕೆ ಉತ್ತರ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.